ಗೃಹಲಕ್ಷ್ಮಿ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಳ್ಳು ಲೆಕ್ಕ ಅಲ್ಲ, ಇವರಿಗೆ ಕೇವಲ 2 ಕಂತು ಮಾತ್ರ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜಮೆ ಆಗಿದೆ. ಒಟ್ಟಾರೆ ಲೆಕ್ಕವನ್ನೇ ಸುಳ್ಳಾಗಿ ತೋರಿಸಲಾಗ್ತಾ ಇದೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ತಾರಕಕ್ಕೇರ್ತಾ ಇದೆ ಗೃಹಲಕ್ಷ್ಮಿ ಹಣದ ಗದ್ದಲ. ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈವರೆಗೆ 2 ಕಂತು ದುಡ್ಡು ಮಾತ್ರ ಬಂದಿದೆ. ಬರೀ 5,000 ಕೋಟಿ ಮಾತ್ರ ಅಲ್ಲ, 2 ಕಂತು ಬಿಟ್ರೆ ಯಾವುದೇ ದುಡ್ಡು ಹೋಗಿಲ್ಲ. ಗೃಹಲಕ್ಷ್ಮಿ ಯಾವ ಗೃಹಲಕ್ಷ್ಮಿಯರ ಮನೆಗೂ ಕೂಡ ಹಣ ಹೋಗಿಲ್ಲ. ಗೃಹಲಕ್ಷ್ಮಿ ಮನೆಗೆ ಹೋಯ್ತೋ ಅಥವಾ ಮತ್ತೊಬ್ಬ ಲಕ್ಷ್ಮಿ ಮನೆಗೆ ಹೋಯ್ತೋ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಯಾರನ್ನು ಕೊಡ್ತೀವಿ, ಯಾರು ಇದು ಕೊಡಿ, ಅದು 5,000 ಕೋಟಿ ಅಲ್ಲ. ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ? ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇಟ್ ಈಸ್ ಎ ರ್ಯಾಂಡಮ್ ಥಿಂಕಿಂಗ್. ಹೆಂಗೆ ಅಂತಂದ್ರೆ, ಬಸ್ನಲ್ಲಿ ಮಹಿಳೆಯರು ಅತಿ ಪ್ರಯಾಣ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಹಣ ತೆಗಿತೀವಿ ಅಂತ. ಪರಿಶಿಷ್ಟ ಜಾತಿ ವರ್ಗಗಳು ಎಷ್ಟು ಜನ ಹೆಣ್ಣುಮಕ್ಕಳು ಇದರಲ್ಲಿ ಬಸ್ನಲ್ಲಿ ಓಡಾಡಿದ್ದಾರೆ ಲೆಕ್ಕ ಕೊಡಿ ನೋಡೋಣ. ಯಾರನ್ನು ಕೊಡ್ತೀವಿ, ಯಾರು ಇದು ಕೊಡ್ತೀವಿ. ಹಾಗೇನೆ ಗೃಹಲಕ್ಷ್ಮಿ ಇದು ಕೂಡ. ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಣುಮಕ್ಕಳಲ್ವೇ? ಅವರಿಗೆ ಹೆಸರಿಟ್ಟಿದ್ರಲ್ಲ, ಅದು ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ. ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀವಿ. ಗೃಹಲಕ್ಷ್ಮಿ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಳ್ಳು ಲೆಕ್ಕ ಅಲ್ಲ, ಇವರಿಗೆ ಕೇವಲ 2 ಕಂತು ಮಾತ್ರ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜಮೆ ಆಗಿದೆ. ಒಟ್ಟಾರೆ ಲೆಕ್ಕವನ್ನೇ ಸುಳ್ಳಾಗಿ ತೋರಿಸಲಾಗ್ತಾ ಇದೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ತಾರಕಕ್ಕೇರ್ತಾ ಇದೆ ಗೃಹಲಕ್ಷ್ಮಿ ಹಣದ ಗದ್ದಲ. ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈವರೆಗೆ 2 ಕಂತು ದುಡ್ಡು ಮಾತ್ರ ಬಂದಿದೆ. ಬರೀ 5,000 ಕೋಟಿ ಮಾತ್ರ ಅಲ್ಲ, 2 ಕಂತು ಬಿಟ್ರೆ ಯಾವುದೇ ದುಡ್ಡು ಹೋಗಿಲ್ಲ. ಗೃಹಲಕ್ಷ್ಮಿ ಯಾವ ಗೃಹಲಕ್ಷ್ಮಿಯರ ಮನೆಗೂ ಕೂಡ ಹಣ ಹೋಗಿಲ್ಲ. ಗೃಹಲಕ್ಷ್ಮಿ ಮನೆಗೆ ಹೋಯ್ತೋ ಅಥವಾ ಮತ್ತೊಬ್ಬ ಲಕ್ಷ್ಮಿ ಮನೆಗೆ ಹೋಯ್ತೋ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಯಾರನ್ನು ಕೊಡ್ತೀವಿ, ಯಾರು ಇದು ಕೊಡಿ, ಅದು 5,000 ಕೋಟಿ ಅಲ್ಲ. ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ? ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇಟ್ ಈಸ್ ಎ ರ್ಯಾಂಡಮ್ ಥಿಂಕಿಂಗ್. ಹೆಂಗೆ ಅಂತಂದ್ರೆ, ಬಸ್ನಲ್ಲಿ ಮಹಿಳೆಯರು ಅತಿ ಪ್ರಯಾಣ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಹಣ ತೆಗಿತೀವಿ ಅಂತ. ಪರಿಶಿಷ್ಟ ಜಾತಿ ವರ್ಗಗಳು ಎಷ್ಟು ಜನ ಹೆಣ್ಣುಮಕ್ಕಳು ಇದರಲ್ಲಿ ಬಸ್ನಲ್ಲಿ ಓಡಾಡಿದ್ದಾರೆ ಲೆಕ್ಕ ಕೊಡಿ ನೋಡೋಣ. ಯಾರನ್ನು ಕೊಡ್ತೀವಿ, ಯಾರು ಇದು ಕೊಡ್ತೀವಿ. ಹಾಗೇನೆ ಗೃಹಲಕ್ಷ್ಮಿ ಇದು ಕೂಡ. ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಣುಮಕ್ಕಳಲ್ವೇ? ಅವರಿಗೆ ಹೆಸರಿಟ್ಟಿದ್ರಲ್ಲ, ಅದು ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ. ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀವಿ. ಗೃಹಲಕ್ಷ್ಮಿ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಳ್ಳು ಲೆಕ್ಕ ಅಲ್ಲ, ಇವರಿಗೆ ಕೇವಲ 2 ಕಂತು ಮಾತ್ರ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜಮೆ ಆಗಿದೆ. ಒಟ್ಟಾರೆ ಲೆಕ್ಕವನ್ನೇ ಸುಳ್ಳಾಗಿ ತೋರಿಸಲಾಗ್ತಾ ಇದೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ತಾರಕಕ್ಕೇರ್ತಾ ಇದೆ ಗೃಹಲಕ್ಷ್ಮಿ ಹಣದ ಗದ್ದಲ. ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈವರೆಗೆ 2 ಕಂತು ದುಡ್ಡು ಮಾತ್ರ ಬಂದಿದೆ. ಬರೀ 5,000 ಕೋಟಿ ಮಾತ್ರ ಅಲ್ಲ, 2 ಕಂತು ಬಿಟ್ರೆ ಯಾವುದೇ ದುಡ್ಡು ಹೋಗಿಲ್ಲ. ಗೃಹಲಕ್ಷ್ಮಿ ಯಾವ ಗೃಹಲಕ್ಷ್ಮಿಯರ ಮನೆಗೂ ಕೂಡ ಹಣ ಹೋಗಿಲ್ಲ. ಗೃಹಲಕ್ಷ್ಮಿ ಮನೆಗೆ ಹೋಯ್ತೋ ಅಥವಾ ಮತ್ತೊಬ್ಬ ಲಕ್ಷ್ಮಿ ಮನೆಗೆ ಹೋಯ್ತೋ ಅಂತ ಹೇಳಿ ಇದೇ ಸಂದರ್ಭದಲ್ಲಿ
ಪ್ರಶ್ನೆ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಯಾರು ಕೊಡಿ, ಅದು 5,000 ಕೋಟಿ ಅಲ್ಲ. ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅವರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ? ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಸರ್ಕಾರಕ್ಕೆ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇಟ್ ಈಸ್ ಎ ರ್ಯಾಂಡಮ್ ಥಿಂಕಿಂಗ್. ಹೆಂಗೆ ಅಂತಂದ್ರೆ, ಬಸ್ನಲ್ಲಿ ಮಹಿಳೆಯರು ಅಕ್ಕಿ ಪ್ರಯಾಣ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಹಣ ತೆಗಿತೀವಿ ಅಂತ. ಪರಿಶಿಷ್ಟ ಜಾತಿ ವರ್ಗಗಳು ಎಷ್ಟು ಜನ ಹೆಣ್ಣುಮಕ್ಕಳು ಇದರಲ್ಲಿ ಬಸ್ನಲ್ಲಿ ಓಡಾಡಿದ್ದಾರೆ ಲೆಕ್ಕ ಕೊಡಿ ನೋಡೋಣ. ಯಾರನ್ನು ಕೊಡ್ತೀವಿ, ಯಾರು ಇದು ಕೊಡ್ತೀವಿ? ಹಾಗೇನೆ ಗೃಹಲಕ್ಷ್ಮಿ ಇದು ಕೂಡ. ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಣುಮಕ್ಕಳಲ್ವೇ? ಅವರಿಗೆ ಹೆಸರಿಟ್ಟಿದ್ರಲ್ಲ, ಅದು ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ. ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀನಿ. ಗೃಹಲಕ್ಷ್ಮಿ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಳ್ಳು ಲೆಕ್ಕ ಅಲ್ಲ, ಇವರಿಗೆ ಕೇವಲ 2 ಕಂತು ಮಾತ್ರ ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜಮೆ ಆಗಿದೆ. ಒಟ್ಟಾರೆ ಲೆಕ್ಕವನ್ನೇ ಸುಳ್ಳಾಗಿ ತೋರಿಸಲಾಗ್ತಾ ಇದೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ತಾರಕಕ್ಕೇರ್ತಾ ಇದೆ ಗೃಹಲಕ್ಷ್ಮಿ ಹಣದ ಗದ್ದಲ. ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈವರೆಗೆ 2 ಕಂತು ದುಡ್ಡು ಮಾತ್ರ ಬಂದಿದೆ. ಬರೀ 5,000 ಕೋಟಿ ಮಾತ್ರ ಅಲ್ಲ, 2 ಕಂತು ಬಿಟ್ರೆ ಯಾವುದೇ ದುಡ್ಡು ಹೋಗಿಲ್ಲ. ಗೃಹಲಕ್ಷ್ಮಿ ಯಾವ ಗೃಹಲಕ್ಷ್ಮಿಯರ ಮನೆಗೂ ಕೂಡ ಹಣ ಹೋಗಿಲ್ಲ. ಗೃಹಲಕ್ಷ್ಮಿ ಮನೆಗೆ ಹೋಯ್ತೋ ಅಥವಾ ಮತ್ತೊಬ್ಬ ಲಕ್ಷ್ಮಿ ಮನೆಗೆ ಹೋಯ್ತೋ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಯಾರು ಕೊಡಿ, ಅದು 5,000 ಕೋಟಿ ಅಲ್ಲ. ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅವರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ? ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಸರ್ಕಾರಕ್ಕೆ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇಟ್ ಈಸ್ ಎ ರ್ಯಾಂಡಮ್ ಥಿಂಕಿಂಗ್. ಹೆಂಗೆ ಅಂತಂದ್ರೆ, ಬಸ್ನಲ್ಲಿ ಮಹಿಳೆಯರು ಅಕ್ಕಿ ಪ್ರಯಾಣ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಹಣ ತೆಗಿತೀವಿ ಅಂತ. ಪರಿಶಿಷ್ಟ ಜಾತಿ ವರ್ಗಗಳು ಎಷ್ಟು ಜನ ಹೆಣ್ಣುಮಕ್ಕಳು ಇದರಲ್ಲಿ ಬಸ್ನಲ್ಲಿ ಓಡಾಡಿದ್ದಾರೆ ಲೆಕ್ಕ ಕೊಡಿ ನೋಡೋಣ. ಯಾರನ್ನು ಕೊಡ್ತೀವಿ, ಯಾರು ಇದು ಕೊಡ್ತೀವಿ? ಹಾಗೇನೆ ಗೃಹಲಕ್ಷ್ಮಿ ಇದು ಕೂಡ.